ಮೂಡುಬಿದ್ರೆ ಮಲ್ಲಿಗೇಶ್ವರ ಮಾಗನಪತಿ ದೇವರ ಬ್ರಹ್ಮ ಕಲಶದ ಉತ್ಸವವು ಭರದಿಂದ ಸಾಗ್ತಾ ಇದೆ. ಇದೇ ಬರುವ ತಾರೀಕು 29 ಮತ್ತು 30ರಂದು ಮಲ್ಲಿಗೇಶ್ವರ ಮಾಗನಪತಿ ದೇವರುಗಳ 2 ದಿವಸ ಪ್ರತಿಷ್ಠಾಪನಾ ಆಗ್ತಾ ಇದೆ. ಅದೇ ರೀತಿ ತಾರೀಕು 2ರಂದು ಮಲ್ಲಿಗೇಶ್ವರ ದೇವರದ್ದು, 3ನೇ ತಾರೀಕಿನಂದು ಮಾಗನಪತಿ ದೇವರ ಬ್ರಹ್ಮಕಲಶ ಆಗ್ತದೆ. ಎಲ್ಲ ಕೆಲಸಗಳು ಭರದಿಂದ ಸಾಗಿವೆ. ಕಳೆದ 11 ತಿಂಗಳಿಂದ ಈ ಒಂದು ಕಾರ್ಯಕ್ರಮವು ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಎಂಬಂತೆ 30 ಕೋಟಿಗೂ ಮಿಕ್ಕಿ ವೆಚ್ಚದಾಯಕವಾದ ಜೀರ್ಣೋದ್ಧಾರ ಈ ಭಾಗದಲ್ಲಿ ಆಗಿದೆ. ಎಲ್ಲ ದೇವರ ಮಹಿಮೆ ಕಾಣಿಕೆ ಅಂತ ನಾವು ಹೇಳ್ಬೇಕು. ಅದೇ ರೀತಿ ಭಕ್ತರ ಆಶಯ ಏನಿತ್ತು, ಅದೇ ರೀತಿ ದೇವರ ಏನು ಅನುಗ್ರಹ ಇತ್ತು, ಅದರಿಂದ ಇದೆಲ್ಲ ನೆರವೇರಲಿಕ್ಕೆ ಖಂಡಿತ ಸಾಧ್ಯವಾಯಿತು. ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದಂತ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರು, ಆಡಳಿತ ಸಮಿತಿ, ಬ್ರಹ್ಮಕಲಶೋತ್ಸವ ಸಮಿತಿ, ಜೀರ್ಣೋದ್ಧಾರ ಸಮಿತಿಯ ಎಲ್ಲ ಕಾರ್ಯಕರ್ತರು, ಪದಾಧಿಕಾರಿಗಳು, ಸ್ವಯಂ ಸೇವಕರು ಎಲ್ಲ ಮುತುವರ್ಜಿಯಿಂದ ಒಳ್ಳೆಯದಾಗಿ ಬ್ರಹ್ಮಕಲಶೋತ್ಸವ ಆಗ್ತಾ ಇದೆ. ಅದೇ ರೀತಿ ಇದಕ್ಕೆಲ್ಲ ಸಹಕರಿಸಿದಂತವ್ರದ್ದು ಅಂದ್ರೆ ಒಂದು 10 ತಿಂಗಳಿಂದ ನಿರಂತರವಾಗಿ ಈ ಭಾಗದ ಕಾಪು ಮಾರುಕಟ್ಟೆಯಲ್ಲಿ ಸಹ ಅವರು ಉತ್ತಮ ಅವಧಿ ಪೂರ್ಣ ಆಗುವುದರ ಒಳಗೆ ಅವರು ಅಲ್ಲಿ ಎಲ್ಲ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿ ಬಿಟ್ಟು ಬರ್ತಾರೆ. ಕಾರ್ಯಕ್ರಮದ ಸುದೇಶ್ ಶೆಟ್ಟಿ ಅವರು, ಅದೇ ರೀತಿ ಮರದ ಕೆಲಸವನ್ನು ಮಾಡಿದಂತ ಸುಹಾಸ್ ಹೆಗ್ಡೆ ಅವರು, ಅದೇ ರೀತಿ ಬಾಕಿ ಕಲ್ಲಿನ ಕೆತ್ತನೆಗಳನ್ನು, ಶಿಲಾಮಯವಾದ ಕೆತ್ತನೆಗಳನ್ನು ಕಾಣಬಹುದು. ಇದನ್ನು ವಿಷ್ಣುಮೂರ್ತಿ ಅವರು ಮಾಡಿದ್ದಾರೆ. ಎಲ್ಲ ಇದಕ್ಕೆ ಕಾರಣ ನಮ್ಮ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರು ದಿನನಿತ್ಯ ಅವರುಗಳ ದುಃಖದ ಸಂಪರ್ಕವನ್ನು ಇಟ್ಕೊಂಡು ಅವರನ್ನು ವೃದ್ಧಿಮಂತರೊಂದಿಗೆ 10 ತಿಂಗಳಲ್ಲಿ ಈ ಒಂದು ದೇವಸ್ಥಾನ ಇವತ್ತು ಅದ್ದೂರಿಯಾಗಿ ಇವತ್ತು ಬ್ರಹ್ಮಕಲಶದ ಸುದಿಗೆ ಬಂದು ನಿಂತಿದೆ. ಇದಕ್ಕೆಲ್ಲ ಕಾರಣ ಎಲ್ಲ ಊರಿನ ಭಕ್ತರು ಎಲ್ಲ ಸಾಂಘಿಕವಾಗಿ ಒಗ್ಗಟ್ಟಾಗಿ ಎಲ್ಲರೂ ಒಂದೇ ಮಕ್ಕಳ ತಾಯಿಯಂತೆ ಒಕ್ಕರಿನಿಂದ ದುಡಿದಿದ್ದರಿಂದ ಈ ಒಂದು ಬ್ರಹ್ಮಕಲಶ ಇವತ್ತು ಬಂದಿದೆ. ಯಾಕಂದ್ರೆ ಇನ್ನು ಕೇವಲ 8-9 ದಿವಸ ಮಾತ್ರ ಬಾಕಿ ಇರೋದು. ಎಲ್ಲವೂ ಸಸೂತ್ರವಾಗಿ ಈ ಭಾಗದಲ್ಲಿ ಕಾರ್ಯಕ್ರಮಗಳು, ಅನ್ನದಾನವಾಗ್ಲಿ, ಧಾರ್ಮಿಕ ವಿಧಾನಗಳಾಗ್ಲಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಲಿ, ಸಭಾ ಕಾರ್ಯಕ್ರಮಗಳು ಒಳ್ಳೆಯ ರೀತಿಯಲ್ಲಿ ಆಗ್ತಾ ಉಂಟು. ಇದಕ್ಕೆಲ್ಲ ಮಹಾಲಿಂಗೇಶ್ವರ ಮಾಗನಪತಿ ದೇವರ ಆಶಯದಂತೆ, ಅವರ ಆಶೀರ್ವಾದದೊಂದಿಗೆ ಇದೆಲ್ಲ ನೆರವೇರ್ತಿದೆ ಅಂತ ಈ ಸಂದರ್ಭದಲ್ಲಿ